ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ನಾನು ಕೀರ್ತಿಶ್ರೀ. ಪ್ರಧಾನಿ ಮೋದಿ ಹೆಸರು ಜಗತ್ತಿನಾದ್ಯಂತ ಮಾರ್ದನಿಸ್ತಿದೆ. ಪಾಕಿಸ್ತಾನವನ್ನ ಹುಟ್ಟಡಗಿಸಿದ ಭಾರತದ ತಾಕತ್ತನ್ನ ಇಡೀ ಜಗತ್ತೇ ಕಣ್ತುಂಬಿಕೊಳ್ತಿದೆ. ವಿಶ್ವದ ನಾಯಕರೆಲ್ಲ ಮೋದಿಗೆ ಸಲಾಂ ಹೊಡೆದು ಭಾರತಕ್ಕೆ ನೀವೇ ಸರಿಸಾಟಿ ಅಂತ ಕೊಂಡಾಡ್ತಾ ಇದ್ದಾರೆ. ವಿಶ್ವದ ಬಲಿಷ್ಠ ಸೇನೆಯಲ್ಲಿ ಭಾರತವು ಗರ್ಜಿಸೋದ್ರ ಹಿಂದೆ ಪ್ರಧಾನಿ ಮೋದಿಯ ಶ್ರಮವಿದೆ. ಭಾರತದ ಭದ್ರತೆ ಹಾಗೂ ಭವಿಷ್ಯದ ದೂರದೃಷ್ಟಿ ಇದೆ. ಹಾಗಾದ್ರೆ ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಸೇನೆಗೆ ಮಹಾಶಕ್ತಿ ಸಿಕ್ಕಿದ್ ಹೇಗೆ? ಯೋಧರು ಪರಾಕ್ರಮ ಮೆರೆದಿದ್ ಹೇಗೆ? ಸ್ವದೇಶಿ ಬಲ ಸಿಕ್ಕಿದ್ ಹೇಗೆ? ಇಲ್ಲದೆ ನೋಡಿ ಸ್ಪೆಷಲ್ ಸ್ಟೋರಿ. ಎರಡು 2014 ಮೇ 26 ರಾಷ್ಟ್ರ ರಾಜಕಾರಣದ ದಿಕ್ಕು ಬದಲಾದ ದಿನ. ಹೊಸತನಕ್ಕೆ ತುಡಿಯುತ್ತಿದ್ದ ದೇಶದ ಜನತೆಗೆ ನಂಬಿಕೆ ಬಂದ ದಿನ. ಶತಕೋಟಿ ಭಾರತೀಯರ ಆಶಯ ಈಡೇರಿಸಲು ಮುನ್ನುಡಿ ಬರೆದ ದಿನ. ಭವ್ಯ ಭಾರತದ ಕನಸು ಕಂಡಿದ್ದ ಆ ಚಾಯ್ವಾಲಾ ಪ್ರಧಾನ ಸೇವಕನಾಗಿ ಮೊದಲ ಬಾರಿ ಅಧಿಕಾರವನ್ನ ಸ್ವೀಕರಿಸಿದ ಮಹತ್ವದ ದಿನ. ಮೊದಲ ಬಾರಿ ಪ್ರಧಾನಿ ಪಟ್ಟಕ್ಕೇರಿದ ನಾಯಕ ನರೇಂದ್ರ ಮೋದಿ. नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता का अक्षुण्ण रखूंगा। मैं संघ के प्रधानमंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगा. ನರೇಂದ್ರ ಮೋದಿ 3 ಬಾರಿ ಪ್ರಧಾನಿಯಾಗಿದ್ದಾರೆ. ಭಾರತ ಅಂದ್ರೆ ಮೋದಿ, ಮೋದಿ ಅಂದ್ರೆ ಭಾರತ. ಈ ಮಾತನ್ನ ಭಾರತೀಯರಷ್ಟೇ ಅಲ್ಲ, ಇಡೀ ಜಗತ್ತೇ ಹೇಳುವಂತಾಗಿದೆ. ಜಗತ್ತಿನ ಅಗ್ರಗಣ್ಯ ನಾಯಕರೆಲ್ಲ ಭಾರತವನ್ನ ಕೊಂಡಾಡ್ತಿದ್ದಾರೆ. ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಭಾರತದ ಸಲಹೆ ಕೇಳ್ತಾರೆ. ಅದಕ್ಕೆ ಕಾರಣ ಒನ್ ಆ್ಯಂಡ್ ಓನ್ಲಿ ಪ್ರಧಾನಿ ಮೋದಿ. ಭಾರತ ಅಂದ್ರೆ ಮೋದಿ, ಮೋದಿ ಅಂದ್ರೆ ಭಾರತ. ಅಧಿಕಾರಕ್ಕೆ ಬಂದ ಮೋದಿ ಸೇನೆಯಲ್ಲಿ ಬದಲಾವಣೆ. ಸೈನಿಕರಿಗೆ ಸರ್ವ ಸ್ವತಂತ್ರ, ಜಗತ್ತಿನ ಮುಂದೆ ಪರಾಕ್ರಮ. ಒಂದು ಕಾಲದಲ್ಲಿ ನೆರೆಹೊರೆ ರಾಷ್ಟ್ರಗಳಿಗೆ ಮಾತ್ರ ಗೊತ್ತಿದ್ದ ಭಾರತವನ್ನ ಮೋದಿ ಇಡೀ ವಿಶ್ವಕ್ಕೆ ಗೊತ್ತಾಗುವಂತೆ ಮಾಡಿದ್ದಾರೆ. ಭಾರತದ ಗತ್ತು, ಗೈರತ್ತು, ತಾಕತ್ತೇನು, ಜಗತ್ತಿಗೆ ಭಾರತವೆಷ್ಟು ಅನಿವಾರ್ಯ ಅಂತ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಬಾಲ ಬಿಚ್ಚಿದ್ದ ಪಾಕಿಸ್ತಾನಕ್ಕೆ ಆಗಾಗ ಬಿಸಿ ಮುಟ್ಟಿಸ್ತಾನೆ ಇರ್ತಾರೆ. ನಮ್ಮನ್ನ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ಅಂತಾನೂ ತೋರಿಸಿದ್ದಾರೆ. ಪಾಕಿಸ್ತಾನ ಒಂದೇ ಅಲ್ಲ, ಟರ್ಕಿ ಹಾಗೂ ಚೀನಾಗೂ ಭಾರತದ ಸೈನಿಕರು ಮುಟ್ಟಿ ನೋಡಿಕೊಳ್ಳುವಂತೆ ಹೊಡೆದಿದ್ದಾರೆ. ಆಪರೇಷನ್ ಸಿಂಧೂರ ಅಂದ್ರೆ ಪಾಕಿಸ್ತಾನ್ ನಿದ್ದೆಯಲ್ಲೂ ಬೆಚ್ಚಿ ಬೀಳುತ್ತೆ.
ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿತ್ತು. ಕಾಡಿನಿಂದ ನುಗ್ಗಿದ್ದ 4 ಉಗ್ರರು ಅಕ್ಷರಶಃ ಅಟ್ಟಹಾಸ ಮೆರೆದಿದ್ರು. 26 ಪ್ರವಾಸಿಗರ ನೆತ್ತರು ಹರಿಸಿ ಕ್ರೌರ್ಯವನ್ನ ಮೆರೆದಿದ್ದಲ್ಲದೆ ಪ್ರಧಾನಿ ಮೋದಿಗೆ ಹೇಳುವಂದಿದ್ರು. ಇಂತಹ ಕೃತ್ಯಗಳನ್ನ ನಡೆಸಿದ್ರೇನೆ ಬಿಡಲ್ಲ, ಅಂತಹದ್ರಲ್ಲಿ ಮೋದಿಗೆ ಹೇಳುವಂದ್ರೆ ಬಿಟ್ಬಿಡ್ತಾರ, ನಿಮ್ಮ ದೇಶದೊಳಗೆ ನುಗ್ಗಿ ಹೊಡಿತೀವಿ ಅಂತ ಪ್ರತೀಕಾರದ ಶಪಥ ಮಾಡಿದ್ರು. ಉಗ್ರರು ಪಾತಾಳದಲ್ಲಿ ಅಡಗಿದ್ರು ಹುಟ್ಟಡಗಿಸದೆ ಬಿಡಲ್ಲ ಅಂತ ಚಾಲೆಂಜ್ ಮಾಡಿದ್ರು. ಪ್ರಧಾನಿ ಮೋದಿ ಏನ್ ಹೇಳ್ತಾರೋ ಅದನ್ನೇ ಮಾಡ್ತಾರೆ. ಪಾಕ್ ವಿರುದ್ಧ ಸಮರ ಸಾರಿದ ಪ್ರಧಾನಿ ಮೋದಿ ಸೈನಿಕರಿಗೆ ಫುಲ್ ಪರ್ಮಿಷನ್ ನೀಡಿದ್ರು. ಟೈಮ್ ಡೇಟ್ ಎಲ್ಲವನ್ನ ನೀವೇ ಫಿಕ್ಸ್ ಮಾಡಿ, ಟಾರ್ಗೆಟ್ ಫಿನಿಶ್ ಮಾಡಿ ಅಂತ ಫ್ರೀ ಹ್ಯಾಂಡ್ ನೀಡಿದ್ರು. India will identify, track and punish every terrorist. ಭಾರತ ಏನ್ ಮಹಾ ಮಾಡಿಬಿಡುತ್ತೋ, ಸುಮ್ಮನೆ ಮಾತನಾಡುತ್ತೆ ಅಂತ ಪಾಕಿಸ್ತಾನ್ ಅಂದ್ಕೊಂಡಿತ್ತು. ಉಗ್ರರು ಕೂಡ ನೆಮ್ಮದಿಯಾಗಿದ್ರು. ಮೇ 7ನೇ ತಾರೀಕು ಮಿಡ್ ನೈಟ್ನಲ್ಲಿ ಶುರುವಾಯಿತು ನೋಡಿ ಭಾರತದ ಸೈನಿಕರ ಅಸಲಿ ಆಟ. ಲಷ್ಕರ್ ಇ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ಲಾ ಮುಜಾಹಿದ್ದೀನ್ ಸಂಘಟನೆ ಉಗ್ರರ ಮೇಲೆ ದಾಳಿಯನ್ನು ನಡೆಸಿದ್ರು. 9 ಕಡೆಗಳಲ್ಲಿ ದಾಳಿ ನಡೆಸಿ ಉಗ್ರರ ರುಂಡ ಚೆಂಡಾಡಿದ್ರು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಪ್ರಧಾನಿ ಮೋದಿ ನಿದ್ದೆಗೆಟ್ಟು ಮಾಹಿತಿ ಪಡೆದುಕೊಳ್ಳುತ್ತಿದ್ರು. ಅದಾದ ಮೇಲೂ ಮೋದಿ ಸುಮ್ಮನಿರಲಿಲ್ಲ. ಆಪರೇಷನ್ ಸಿಂಧೂರ ಚಾಪ್ಟರ್ 2ಗೆ ನಡೆಸುವಂತೆ ಸೂಚನೆ ನೀಡಿದ್ರು. ಪಾಕಿಸ್ತಾನದ ನೌಕಾನೆಲೆಗಳು, ಸಿಟಿಗಳು, ಮತ್ತಷ್ಟು ಉಗ್ರರು ನಿರ್ನಾಮವಾಗಿದ್ರು. ಸೇನೆಗೆ ಆತ್ಮನಿರ್ಭರದ ಶಕ್ತಿ ತುಂಬಿದ ಮೋದಿ. ದೇಶ ರಕ್ಷಿಸುವ ಯೋಧರಿಗೆ ನಮೋ ಸೇಫ್ಟಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಪಾಕಿಸ್ತಾನ ಪತರುಗುಟ್ಟಿ ಹೋದ್ರೆ ಇಡೀ ಜಗತ್ತೇ ಒಂದು ಕ್ಷಣ ದಂಗಾಗಿತ್ತು. ಯಾಕಂದ್ರೆ ಪ್ರಪಂಚ ಮೋದಿ ಬರೋಕ್ಕೂ ಮುಂಚೆ ನೋಡಿದ್ದ ಭಾರತವೇ ಬೇರೆ, ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ನೋಡ್ತಿರೋ ಭಾರತವೇ ಬೇರೆ. ಪ್ರಧಾನಿ ಮೋದಿ ದೇಶದ ಅಭಿವೃದ್ಧಿ ಜೊತೆಗೆ ಭದ್ರತೆ ಹಾಗೂ ಭವಿಷ್ಯದ ದೃಷ್ಟಿಯನ್ನ ಅಜೆಂಡಾವಾಗಿಟ್ಟುಕೊಂಡು ಆಡಳಿತವನ್ನ ನಡೆಸಿದ್ರು. ದೇಶದ ಭದ್ರತೆಗೆ ಹೆಚ್ಚು ಒತ್ತು ಕೊಟ್ಟು ಮೋದಿ ಸೇನೆಯಲ್ಲಿ ಮಹತ್ತರ ಬದಲಾವಣೆ ತಂದ್ರು. ನಮ್ಮ ಸೈನಿಕರು ಕನಸು ಕಂಡಿರಲಿಲ್ಲ, ನಮ್ಮಲ್ಲಿ ಇಂಥ ಶಕ್ತಿ ಇದೆ, ಶತ್ರು ರಾಷ್ಟ್ರಕ್ಕೆ ಹೋಗಿ ನುಗ್ಗಿ ಹೊಡೆಯೋ ತಾಕತ್ತಿದೆ ಅಂತ ನಿಜಕ್ಕೂ ಅಂದ್ಕೊಂಡಿರಲಿಲ್ಲ. ಹಾಗಂತ ಶಕ್ತಿ ಇರಲಿಲ್ಲ ಅಂತಲ್ಲ, ಕಣ್ಮುಂದೆ ಭಯೋತ್ಪಾದಕನೇ ಓಡಾಡ್ತಿದ್ರು, ಗುಂಡು ಹೊಡೆಯೋಕೆ ಹಿಂದಿನ ಸರ್ಕಾರ ಪರ್ಮಿಷನ್ ಕೊಟ್ಟು ಮೋದಿ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದ ಮೇಲೆ ಸೇನೆಯಲ್ಲಿ ಮಹತ್ತರ ಬದಲಾವಣೆಯಾಗಿದೆ. ಸೇನೆಗೆ ಹೆಚ್ಚಿನ ಒತ್ತು ನೀಡಿದ್ರು, ಕ್ರಾಂತಿನೇ ಸೃಷ್ಟಿಸಿದ್ರು ಅಂತ ಹೇಳಬಹುದು. ಯಾಕಂದ್ರೆ ಗಡಿಯಲ್ಲಿ ನಿಂತು ದೇಶವನ್ನ ರಕ್ಷಣೆ ಮಾಡುವ ಯೋಧರ ಸಾಥ್ ನಿಂತರು ಮೋದಿ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಹೆಲ್ಮೆಟ್, ಬುಲೆಟ್ ಪ್ರೂಫ್ ಜಾಕೆಟ್ಗಳು, ಸಂಚಾರ ವಾಹನಗಳು ಸೇರಿದಂತೆ ಸೈನಿಕರ ರಕ್ಷಣೆಗೆ ಏನೆಲ್ಲ ಸವಲತ್ತು ಬೇಕೋ ಅವುಗಳನ್ನ ಮೊದಲು ಒದಗಿಸಿಕೊಟ್ರು. ನಂತರ ಶತ್ರುಗಳ ವಿರುದ್ಧ ಹೋರಾಟ ಮಾಡೋಕೆ ಏನೆಲ್ಲ ಅಸ್ತ್ರಗಳು, ಬ್ರಹ್ಮಾಸ್ತ್ರಗಳು ಬೇಕೋ ಅವುಗಳನ್ನ ಒದಗಿಸಿಕೊಟ್ರು. ಬೇರೆ ದೇಶಗಳಿಂದ ಖರೀದಿಸಿದ್ದು ಒಂದ್ ಕಡೆಯಾದ್ರೆ ಮೇಕ್ ಇನ್ ಇಂಡಿಯಾ ಯೋಜನೆ ಮೂಲಕವೇ ಸೇನೆ ಸ್ವದೇಶಿ ಬಲ ನೀಡಿದ್ರು. भारत माता की, भारत माता की, भारत माता की, भारत माता की। ಪ್ರಧಾನಿ ಮೋದಿ ಕನಸು ಯಾವುದು ಅಂದ್ರೆ ಮೇಕ್ ಇನ್ ಇಂಡಿಯಾ. ಆಮದು ನಿಲ್ಲಿಸಬೇಕು, ರಫ್ತು ಮಾಡಬೇಕು ಅನ್ನೋದೇ ಪ್ರಧಾನಿ ಮೋದಿಯ ಕನಸು. ಅಂದ್ರೆ ಯಾವುದಕ್ಕೂ ಬೇರೆ ದೇಶಗಳ ಬಳಿ ಭಾರತ ಕೈ ಚಾಚಬಾರದು, ಪ್ರತಿಯೊಂದು ನಮ್ಮ ದೇಶದಲ್ಲೇ ತಯಾರಾಗಬೇಕು. ಅದರಲ್ಲೂ ಮುಖ್ಯವಾಗಿ ಸೇನಾ ಸಲಕರಣೆಗಳು, ಶಸ್ತ್ರಾಸ್ತ್ರಗಳನ್ನು ಭಾರತದಲ್ಲೇ ತಯಾರಿಸಬೇಕು ಅನ್ನೋದು ಪ್ರಧಾನಿ ಮೋದಿಯವರ ಗುರಿಯಾಗಿತ್ತು. ಸೇನೆಯ ಶಸ್ತ್ರಾಸ್ತ್ರಗಳನ್ನ ಭಾರತದಲ್ಲೇ ತಯಾರಿಸಿ ಅಂತ ಪ್ರತಿಯೊಂದು ಮಿತ್ರ ರಾಷ್ಟ್ರದ ಬಳಿಯೂ ಮನವಿ ಮಾಡಿದ್ರು. ದೇಶದ ಭದ್ರತೆಯನ್ನ ಗಮನದಲ್ಲಿಟ್ಟುಕೊಂಡು ಭಾರತಕ್ಕೆ ಹೆಚ್ಚಿನ ಶಸ್ತ್ರಾಸ್ತ್ರ ಪೂರೈಸುವ ಅಮೆರಿಕ, ರಷ್ಯಾ ಹಾಗೂ ಫ್ರಾನ್ಸ್ ದೇಶಗಳಿಗೂ ತಿಳಿಸಿದ್ರು.
ಯುದ್ಧ ಹೆಲಿಕಾಪ್ಟರ್ಗಳು, ಕ್ರೂಸ್ ಕ್ಷಿಪಣಿಗಳು, ಸಾಂಪ್ರದಾಯಿಕ ಸಬ್ಮರೀನ್ಗಳು ಸೇರಿದಂತೆ 101 ಮಾದರಿಯ ಆಯುಧಗಳು, ಶಸ್ತ್ರಾಸ್ತ್ರಗಳ ಆಮದನ್ನು 2024ರ ವೇಳೆಗೆ ಸ್ಥಗಿತಗೊಳಿಸುವುದಾಗಿ ಮೋದಿ ಹೇಳಿದ್ರು. ಆಮದು ನಿರ್ಬಂಧ ವಿಧಿಸಲಾದ 108 ಸೇನಾ ಆಯುಧಗಳ ಪಟ್ಟಿಯನ್ನು ಸರ್ಕಾರ ಬಿಡುಗಡೆ ಮಾಡಿತ್ತು. ಅಂದು ಮೋದಿ ಏನ್ ಹೇಳಿದ್ರು ಅದನ್ನ ಮಾಡಿ ತೋರಿಸಿದ್ದಾರೆ. ಭಾರತದಲ್ಲೇ ಸ್ವದೇಶಿ ಶಸ್ತ್ರಾಸ್ತ್ರಗಳು ತಯಾರಿಸಲು ಘಟಕಗಳನ್ನೇ ನಿರ್ಮಿಸಿದ್ದಾರೆ. ತುಮಕೂರಿನಲ್ಲಿ ಹೆಲಿಕಾಪ್ಟರ್ ಘಟಕ, ಉತ್ತರ ಪ್ರದೇಶದಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಘಟಕ ಸೇರಿದಂತೆ 16 ಕಡೆ ಸೇನೆಯ ಶಸ್ತ್ರಾಸ್ತ್ರಗಳ ತಯಾರಿಕೆಗೆ ಮೋದಿ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರು. ಅದರಂತೆ ಶತ್ರುಗಳ ಹುಟ್ಟಡಗಿಸೋ ಎಲ್ಲಾ ಕ್ಷಿಪಣಿಗಳು, ಸಬ್ಮರೀನ್ಗಳು, ಡ್ರೋನ್ಗಳು ಭಾರತದಲ್ಲೇ ತಯಾರಾದವು. ಅವುಗಳ ತಾಕತ್ತು ಎಂತದ್ದು ಅಂತ ಆಪರೇಷನ್ ಸಿಂಧೂರ ಮೂಲಕ ತೋರಿಸಿವೆ. ನಾವು ನುಗ್ಗಿದ್ರೆ ಧ್ವಂಸಾನೆ ಅಂತ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಿವೆ. ಸಹನೆಗೆ ಮತ್ತೊಂದು ಹೆಸರೇ ಭಾರತ. ಕರುಣೆ, ಶಾಂತಿ ಅನ್ನೋದು ರಕ್ತಗತವಾಗಿಯೇ ಬಂದಿದೆ. ಶಾಂತಿ ದೂತರು ಅಂತ ಕೆಣಕಿದ್ರೆ ಭಾರತ ಕ್ರಾಂತಿಯನ್ನೇ ಸೃಷ್ಟಿಸುತ್ತೆ. ಶತ್ರು ದೇಶದೊಳಗೆ ನುಗ್ಗಿ ವೈರಿಗಳ ಸಂಹಾರ ಮಾಡುತ್ತೆ. ಆಕ್ರಮಣ ಮಾಡೋ ಶತ್ರುಗಳನ್ನ ಎದುರಿಸಿ ನಿಲ್ಲೋ ತಾಕತ್ತು ಹೊಂದಿದೆ. ಭಾರತದ ಸೇನೆಯ ಇಂಥ ಮಹಾನ್ ಶಕ್ತಿಗೆ ಕಾರಣ ಪ್ರಧಾನಿ ಮೋದಿಯ ಆತ್ಮನಿರ್ಭರ ಕನಸು. ಮೇಕ್ ಇನ್ ಇಂಡಿಯಾ ಯೋಜನೆಯ ಮೂಲಕ ತಯಾರಾದ ಸ್ವದೇಶಿ ಶಸ್ತ್ರಾಸ್ತ್ರಗಳು. ಹಾಗಾದರೆ ಭಾರತದ ಬಳಿ ಇರೋ ಸ್ವದೇಶಿ ಅಸ್ತ್ರಗಳು ಯಾವುದು? ಪಾಕಿಸ್ತಾನ, ಚೀನಾ, ಟರ್ಕಿ ನಿದ್ದೆಗೆಡಿಸಿದ ಹೇಗೆ ತೋರಿಸ್ತೀವಿ ನೋಡಿ. ಭಾರತಕ್ಕೆ ಮೋದಿ ಯುಕ್ತಿ, ಸ್ವದೇಶಿ ಶಸ್ತ್ರಾಸ್ತ್ರಗಳೇ ಶಕ್ತಿ. ಭಾರತ ನಮ್ಮ ದೇಶದ ಹೆಸರು ಹೇಳಿದ್ರೇನೆ ಮೈ ರೋಮಾಂಚನವಾಗುತ್ತೆ. ಶತ್ರುಗಳ ಎದೆಯಲ್ಲಿ ನಡುಕ ಶುರುವಾಗುತ್ತೆ. ನಮ್ಮ ಭಾರತ ಯಾವುದಕ್ಕೂ ಕಮ್ಮಿ ಇಲ್ಲ, ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ. ನಮ್ಮ ಸೈನ್ಯದ ಗತ್ತು ತಾಕತ್ತು ಏನು ಅಂತ ಇಡೀ ವಿಶ್ವಕ್ಕೆ ಗೊತ್ತು. ಅದರಲ್ಲೂ ಪಾಪಿ ಪಾಕಿಸ್ತಾನಕ್ಕಂತೂ ಭಾರತದ ತಾಕತ್ತು ಎಂಥದ್ದು ಅಂತ ಚೆನ್ನಾಗಿ ಗೊತ್ತು. ಭಾರತದ ಸೈನಿಕರು ಒಂದಲ್ಲ ಎರಡಲ್ಲ 3 ಬಾರಿ ಪಾಕಿಸ್ತಾನಕ್ಕೆ ಗುಣ್ಣ ಹೊಡೆದಿದ್ದಾರೆ. ಪ್ರತಿ ಬಾರಿ ಕಾಲು ಕೆರ್ಕೊಂಡು ಬಂದಾಗಲೆಲ್ಲ ಮುಟ್ಟಿ ನೋಡಿಕೊಳ್ಳುವಂತೆ ವಾಪಸ್ ಕೊಟ್ಟಿದ್ದಾರೆ. ಅದಕ್ಕೆ ಈ ಹಿಂದೆ ನಡೆದ ಯುದ್ಧದ ಇತಿಹಾಸಗಳೇ ಸಾಕ್ಷಿ. ಈಗ ನಡೆದ ಆಪರೇಷನ್ ಸಿಂಧೂರವೇ ಉದಾಹರಣೆ. ಭಾರತದ ತಾಳ್ಮೆಯನ್ನ, ಸಹನೆಯನ್ನ, ಶಾಂತಿಯ ಮನಸ್ಥಿತಿಯನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಪಾಪಿ ಪಾಕ್ ತಗೊಳ್ತಾನೆ ಇತ್ತು. ಸುಮ್ನಿರೋಕೆ ಬೇರೆ ಯಾರೋ ಅಲ್ಲ, ಅಧಿಕಾರದಲ್ಲಿ ಇರೋದು ಪ್ರಧಾನಿ ನರೇಂದ್ರ ಮೋದಿ. ಪಾಕ್ 1 ಹೆಜ್ಜೆ ಇಟ್ರೆ ಭಾರತ 10 ಹೆಜ್ಜೆ ಮುಂದೆ ಇಡುತ್ತೆ. ಭಾರತದ ಸೈನಿಕರ ಈ ಧೈರ್ಯಕ್ಕೆ ಕಾರಣ ಸ್ವದೇಶಿ ಶಸ್ತ್ರಾಸ್ತ್ರಗಳು. ಪ್ರಧಾನಿ ಮೋದಿಯ ಆತ್ಮನಿರ್ಭರ ಕನಸಿನ ಯೋಜನೆಯಲ್ಲಿ ತಯಾರಾದ ಅಸ್ತ್ರಗಳೇ ಇವತ್ತು ಪಾಕಿಸ್ತಾನದ ಹುಟ್ಟಡಗಿಸಿರುವುದು. ಜಗತ್ತೇ ಮೂಕ ವಿಸ್ಮಿತವಾಗಿ ಭಾರತದತ್ತ ತಿರುಗಿ ನೋಡ್ತಿರೋದು. ಇಡೀ ದೇಶವೇನೆ ನಿನ್ನ ಮನೆಯೋ, ಧಡ 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 ನಡೆಯೋ, ನಿನ್ನ ತ್ಯಾಗಕ್ಕೆಂದು ನಾವು ಋಣಿಯೋ. ಆ ಸಿಡಿಲು ಮಳೆಯೇ ಬಂದರು, ಸಾಗರವೇ ಉಕ್ಕಿ ಹರಿದರು, ಎದುರಾಳಿ ಎದುರಿಗೆ ನಿಲ್ತರು, ನೀ ಮುನ್ನುಗ್ಗಿ ದೇಶನ ಕಾಯುವೆ. ಭಾರತದ ಬಲ ಎಷ್ಟಿದೆ ಅನ್ನೋದಕ್ಕೆ ಸೈನ್ಯ ಹೊಂದಿರೋ ಶಸ್ತ್ರಾಸ್ತ್ರಗಳೇ ಕಾರಣ. ಶತ್ರು ರಾಷ್ಟ್ರದೊಂದಿಗೆ ಇರದಂತಹ ಕೆಲವು ಶಸ್ತ್ರಾಸ್ತ್ರಗಳು ಭಾರತೀಯ ಸೇನೆಯಲ್ಲಿವೆ. ಯಾವುದೇ ತುರ್ತು ಸಂದರ್ಭದಲ್ಲೂ ಎದುರಾಳಿ ಸೇನೆಯನ್ನ ಹೊಡೆದುರುಳಿಸಬಲ್ಲ ಪ್ರಬಲ ಶಸ್ತ್ರಾಸ್ತ್ರವನ್ನ ಕೂಡಿಟ್ಟುಕೊಂಡಿದೆ. ಹಾಗಿದ್ರೆ ಭಾರತೀಯ ಸೇನೆಯಲ್ಲಿರೋ ಆ ಶಸ್ತ್ರಾಸ್ತ್ರಗಳು ಯಾವುದು ಗೊತ್ತಾ? ಮೇಕ್ ಇನ್ ಇಂಡಿಯಾ ಪವರ್, ಆಕಾಶ್ ಕ್ಷಿಪಣಿ, ಬ್ರಹ್ಮಾಸ್ತ್ರ ಮಿಸೈಲ್, ಸ್ಕೈ ಸ್ಟ್ರೈಕರ್ ಆತ್ಮಾಹುತಿ ಡ್ರೋನ್, L-70 ಆಂಟಿ ಏರ್ಕ್ರಾಫ್ಟ್ ಗನ್, D4 ಆಂಟಿ ಡ್ರೋನ್ ಸಿಸ್ಟಮ್,
INS ವಿಕ್ರಾಂತ್, 15LC ಹೆಲಿಕಾಪ್ಟರ್ಗಳು, ಬರಾಕ್ 8 MRSAM, HAL ಧ್ರುವ, ಅಗ್ನಿ 5, ಅರ್ಜುನ್ MBT, ಭಾರ್ಗವಾಸ್ತ್ರ ಕೌಂಟರ್ ಡ್ರೋನ್ ಸಿಸ್ಟಮ್. ಭಾರತದ ಬಳಿ ಇರೋ ಒಂದೊಂದು ಅಸ್ತ್ರಗಳು ಕೂಡ ಬ್ರಹ್ಮಾಸ್ತ್ರಗಳೇ. ಆಪರೇಷನ್ ಸಿಂಧೂರದ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ತೀರಿಸಿಕೊಂಡಿದ್ದು ಕೆಲ ಅಸ್ತ್ರಗಳಷ್ಟೇ. ಬ್ರಹ್ಮೋಸ್ ಪಾಕ್ನೊಳಗೆ ನುಗ್ಗಿ ಹೊಡೆದ್ರೆ ಆಕಾಶ್ ಪಾಕ್ ಡ್ರೋನ್ಗಳನ್ನ ಹೊಡೆದುರುಳಿಸಿತ್ತು. ಇನ್ನು INS ವಿಕ್ರಾಂತ್ ಬಗ್ಗೆ ಹೇಳೋದೇ ಬೇಡ. ಕರಾಚಿ ಬಂದರಿಗೆ ಬಂದು ನಿಂತು ಪಾಕ್ನ ನೌಕಾನೆಲೆಗಳನ್ನ ಧ್ವಂಸ ಮಾಡಿ ಬಿಸಾಕಿದೆ. ಭಾರತದ ಪರಾಕ್ರಮದ ಮುಂದೆ ಪಾಕ್ನ ಶಸ್ತ್ರಾಸ್ತ್ರಗಳು ಮಾತ್ರವಲ್ಲ, ಪಾಕ್ನ ಮಿತ್ರರಾದ ಟರ್ಕಿ, ಚೀನಾದ ವೆಪನ್ಗಳು ಆರ್ಭಟಿಸೋದಿರಲಿ, ಗಡಿಯನ್ನು ದಾಟೋಕೆ ಸಾಧ್ಯವಾಗಲಿಲ್ಲ. ಆಕಾಶದಲ್ಲಿ ಹಾರಾಡ್ತಿದ್ದಂತೆ ಭಾರತದ ಆಕಾಶ್ ಬ್ರಹ್ಮೋಸ್ ಡ್ರೋನ್ಗಳು ಹೊಡೆದುರುಳಿಸಿವೆ. ಹೌದು, ಭಾರತವನ್ನ ಕಟ್ಟಿ ಹಾಕೋಕೆ ಪಾಕ್ಗೆ ಚೀನಾ ಹಾಗೂ ಟರ್ಕಿ ತನ್ನ ಅತ್ಯಾಧುನಿಕ ಕ್ಷಿಪಣಿ ಡ್ರೋನ್ಗಳನ್ನ ನೀಡಿದ್ವು. ಇವುಗಳನ್ನ ಭಾರತದ ಮೇಲೆ ಪಾಕಿಸ್ತಾನ್ ಹಾರಿಸಿತ್ತು. ಪಾಕ್ ಮೊದಲಿಗೆ ಹಾರಿಸಿದ್ದ PS-15 ಮಿಸೈಲ್ ಪಂಜಾಬ್ನ ಹೋಶಿಯಾರ್ಪುರದಲ್ಲಿ ಕವಾಯಿ ದೇವಿಯ ಫಾರೆಸ್ಟ್ ಬಳಿ ಟುಸ್ ಆಗಿತ್ತು. ಆಮೇಲೆ ನಿರಂತರವಾಗಿ ಚೀನಾದ PS-15 ಕ್ಷಿಪಣಿ ಹಾಗೂ J-17 ಯುದ್ಧ ವಿಮಾನಗಳನ್ನು ಹಾರಿಸಿತ್ತು. ಇವುಗಳನ್ನು ನಮ್ಮ ಸೇನೆಯ ಸ್ವದೇಶಿ ತಾಕತ್ತು ಭಾರತಕ್ಕೂ ಇದೆ ಅಂತ ಜಗತ್ತಿಗೆ ತೋರಿಸಿತ್ತು. ಭಾರತದ ಬ್ರಹ್ಮಾಸ್ತ್ರಗಳ ತಾಕತ್ತು ಎಂತದ್ದು ಅಂದ್ರೆ ನಿಜಕ್ಕೂ ನೀವು ಅಚ್ಚರಿ ಪಡ್ತೀರಾ. ಆಕಾಶ್, ಬ್ರಹ್ಮೋಸ್, INS ವಿಕ್ರಾಂತ್ ದಾಳಿಗಳೇ ಸಾಕ್ಷಿ. ಇವುಗಳು ಗೊತ್ತು ಗುರಿ ಇಲ್ಲದೆ ಬಾಂಬ್ಗಳ ಸುರಿಮಳೆಗೈದಿಲ್ಲ. ತಾನು ಎಲ್ಲಿ ದಾಳಿ ಮಾಡಬೇಕಿತ್ತೋ ಅಲ್ಲೇ ದಾಳಿ ಮಾಡಿವೆ. ಎಲ್ಲ ದೇಶಗಳ ಬಳಿಯೂ ಇಂತಹ ತಂತ್ರಜ್ಞಾನ ಇಲ್ಲ, ಆದರೆ ಭಾರತದ ಬಳಿ ಇದೆ ಅಂತ ಬಹುತೇಕರಿಗೆ ಗೊತ್ತೇ ಇರಲಿಲ್ಲ. ಭಾರತ ಎಷ್ಟು ಕರಾರುವಕ್ಕಾಗಿ ದಾಳಿ ನಡೆಸಿದೆ ಅಂತ ಒಡಿಸ್ಸಾದ ಉಗ್ರ ನೆಲೆಗಳು, ಏರ್ ಬೇಸ್ಗಳು ಧ್ವಂಸವಾಗಿರುವುದು ನೋಡಿದ್ರೇನೆ ಗೊತ್ತಾಗುತ್ತೆ. ವಾಯುನೆಲೆಗಳ ರನ್ವೇಯ 3ನೇ ಒಂದು ಭಾಗವನ್ನು ನಿಖರವಾಗಿ ಗುರುತಿಸಿ ದಾಳಿ ಮಾಡಿದ್ರೆ ಅಲ್ಲಿ ವಿಮಾನ ಟೇಕ್ ಆಫ್, ಲ್ಯಾಂಡಿಂಗ್ ಮಾಡೋಕ್ಕಾಗಲ್ಲ. ಅಂತಹ ದಾಳಿಯನ್ನು ಭಾರತ ಮಾಡಿ ತೋರಿಸಿದೆ. ಪಾಕ್ನಿಂದ 500ಕ್ಕೂ ಹೆಚ್ಚು ಡ್ರೋನ್ಗಳು, ಕ್ಷಿಪಣಿಗಳು ನುಗ್ಗಿದ್ರು. ಒಂದರಿಂದಲೂ ಭಾರತಕ್ಕೆ ಘೋರ ಹಾನಿಯಾಗಿಲ್ಲ. ಯಾಕಂದ್ರೆ ಭಾರತದ ಬಳಿ ಇರುವ ಸ್ವದೇಶಿ ಅಸ್ತ್ರಗಳು ದೇಶದ ರಕ್ಷಣಾ ಗುರಾಣಿಯಂತಿವೆ. ಇವುಗಳು ಒಮ್ಮೆ ಲಾಂಚ್ ಆದರೆ ಪಾಕಿಸ್ತಾನವಲ್ಲ, ಯಾವ ದೇಶವಾದರೂ ಸರಿ ಇವುಗಳನ್ನ ತಡೆಯೋಕೆ ಸಾಧ್ಯನೇ ಇಲ್ಲ. ಇದೇ ಕಾರಣದಿಂದ ಎಲ್ಲ ರಾಷ್ಟ್ರಗಳು ಭಾರತದ ಬೆನ್ನಿಗೆ ಬಿದ್ದಿವೆ. ಇಂದು ಭಾರತ ವಿಶ್ವ ಮಟ್ಟದಲ್ಲಿ ಸಾಧನೆ ಮಾಡಿದೆ. ಮೋದಿ ವಿಶ್ವದ ಅಗ್ರಗಣ್ಯ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಭಾರತ ಮತ್ತು ಭಾರತದ ಪ್ರಧಾನಿ ಎರಡಕ್ಕೂ ವಿಶ್ವ ಮನ್ನಣೆ ತಂದುಕೊಟ್ಟಿದ್ದು ಮೋದಿ ಆಡಳಿತ ಶೈಲಿ ಮತ್ತು ದೇಶದಲ್ಲಿ ಸೃಷ್ಟಿಸಿದ ಸದೃಢ ಪ್ರಗತಿಯ ಪರ್ವ. ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಸೂಪರ್ ಪವರ್ ರಾಷ್ಟ್ರ ಅನ್ನೋದು ಮತ್ತೆ ಪ್ರೂವ್ ಆಗಿದೆ.
ಸ್ವದೇಶಿ ಶಸ್ತ್ರಾಸ್ತ್ರಗಳ ಖರೀದಿಗೆ ಮುಗಿಬಿದ್ದಿವೆ. ಹಾಗಾದ್ರೆ ಭಾರತ ದೊಡ್ಡಣ್ಣನಿಗೆ ಟಕ್ಕರ್ ಕೊಡುತ್ತಾ? ತೋರಿಸ್ತೀವಿ ನೋಡಿ. ಬ್ರಹ್ಮೋಸ್ ಕ್ಷಿಪಣಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. 17 ರಾಷ್ಟ್ರಗಳ ಬೇಡಿಕೆ, ಶತ್ರುಗಳಿಗೆ ನಡುಕ ಹುಟ್ಟಿದ್ಯಾಕೆ? ಆಪರೇಷನ್ ಸಿಂಧೂರ ಮೂಲಕ ಭಾರತದ ತಾಕತ್ತು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಖ್ಯಾತೆ ತೆಗೆದ ವೈರಿ ರಾಷ್ಟ್ರಕ್ಕೆ ಭಾರತ ಆತ್ಮನಿರ್ಭರದ ಅಸ್ತ್ರಗಳಿಂದಲೇ ತಕ್ಕ ಶಾಸ್ತಿ ಮಾಡಿದೆ. ಭಾರತದ ಸ್ವದೇಶಿ ಅಸ್ತ್ರಗಳ ಪರಾಕ್ರಮಕ್ಕೆ ವಿಶ್ವದ ದೊಡ್ಡಣ್ಣ ಅಮೆರಿಕಾನೇ ದಂಗಾಗಿ ಹೋಗಿದೆ. ಚೀನಾವಂತೂ ಬೆಚ್ಚಿ ಬಿದ್ದಿದೆ. ಇದನ್ನ ಮಾಡಿದ್ದು ಭಾರತದಲ್ಲೇ ತಯಾರಾದ ಬ್ರಹ್ಮೋಸ್ ಕ್ಷಿಪಣಿ. ಹೀಗಾಗಿ ಬ್ರಹ್ಮೋಸ್ ಕ್ಷಿಪಣಿಗೆ ಭಾರಿ ಬೇಡಿಕೆ ಬಂದಿದೆ. ಭಾರತದ ಬ್ರಹ್ಮೋಸ್ ಕ್ಷಿಪಣಿಗಾಗಿ ಜಗತ್ತಿನ 17 ದೇಶಗಳಿಂದ ಬೇಡಿಕೆ ಬಂದಿದೆ. ಭಾರತದ DRDO ಮತ್ತು ರಷ್ಯಾದ NPO ಜಂಟಿಯಾಗಿ ಅಧ್ಯಯನ ನಡೆಸಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿವೆ. ಹೈದರಾಬಾದ್ ಹಾಗೂ ನಾಗಪುರದಲ್ಲಿ ಬ್ರಹ್ಮೋಸ್ ತಯಾರಿಕಾ ಘಟಕಗಳಿವೆ. ಕೆಲ ದಿನಗಳ ಹಿಂದಷ್ಟೇ ಉತ್ತರ ಪ್ರದೇಶದ ಲಕ್ನೋದಲ್ಲೂ ಹೊಸ ತಯಾರಿಕಾ ಘಟಕ ತಯಾರಿಸಲಾಗಿದೆ. ಇದನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟಿಸಿದ್ರು. ಲಕ್ನೋ ಘಟಕದಿಂದ ವರ್ಷಕ್ಕೆ ಸುಮಾರು 100 ಕ್ಷಿಪಣಿಗಳನ್ನು ಉತ್ಪಾದಿಸುವ ಉದ್ದೇಶ ಹೊಂದಲಾಗಿದೆ. ಇದು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತೆ. ಭಾರತದ ಬ್ರಹ್ಮೋಸ್ ಯಾಕಿಷ್ಟು ಬೇಡಿಕೆ ಅಂದ್ರೆ, ಇದು ಬೇರೆ ಕ್ಷಿಪಣಿಗಳಂತಲ್ಲ. ನುಗ್ಗಿದ್ರೆ ಎದುರಾಳಿಗಳಿಗೆ ಯಾರಿಗೂ ಉಳಿಗಾಲವಿಲ್ಲ. ಇದು ಬ್ರಹ್ಮೋಸ್ ಸೂಪರ್ಸಾನಿಕ್ ಮಿಸೈಲ್. ವಿಶ್ವದ ಏಕೈಕ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಂತಲೇ ಖ್ಯಾತಿ ಪಡೆದಿದೆ. ಭೂಮಿ, ವಾಯು, ಸಮುದ್ರದಿಂದ ದಾಳಿ ಮಾಡುವ ಏಕೈಕ ಮಿಸೈಲ್ ಇದು. ಶಬ್ದಕ್ಕಿಂತ 3 ಪಟ್ಟು ವೇಗದಲ್ಲಿ ಸಂಚಾರ ಮಾಡುತ್ತೆ. ಬರೋಬ್ಬರಿ 800 ಕಿಲೋಮೀಟರ್ ರೇಂಜ್ ಹೊಂದಿದ್ದು ನಿಮಿಷಗಳಲ್ಲಿ 300 ಕಿಲೋಮೀಟರ್ ಸಾಗುವ ಸಾಮರ್ಥ್ಯವಿದೆ. ಒಂದೇ ಸಾರಿ 300 ಕೆಜಿಯ ಸ್ಫೋಟಕ ಹೊತ್ತೊಯ್ಯಬಲ್ಲ ತಾಕತ್ತು ಇದರಲ್ಲಿದೆ. ಇದರ ಕಾರ್ಯವೈಖರಿ ಹೇಗಿರುತ್ತೆ ಅಂತ ಆಪರೇಷನ್ ಸಿಂಧೂರ ಮೂಲಕ ಕಂಡು ಜಗತ್ತಿನ ಬಹುತೇಕ ರಾಷ್ಟ್ರಗಳು ಬ್ರಹ್ಮೋಸ್ ಖರೀದಿಗೆ ಮುಂದಾಗಿವೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 17 ದೇಶಗಳು ಬ್ರಹ್ಮೋಸ್ಗಾಗಿ ಕ್ಯೂ ನಿಂತಿವೆ. ಬ್ರಹ್ಮೋಸ್ಗೆ ಕ್ಯೂ ನಿಂತ ರಾಷ್ಟ್ರಗಳು. ಈಗಾಗಲೇ ಬ್ರಹ್ಮೋಸ್ ಒಪ್ಪಂದ ಮಾಡಿಕೊಂಡಿರೋ ಫಿಲಿಪೈನ್ಸ್ ಸೇರಿದಂತೆ ಇಂಡೋನೇಷಿಯಾ, ವಿಯೆಟ್ನಾಂ, ಮಲೇಷಿಯಾ, ಅರ್ಜೆಂಟೈನಾ, ವೆನೆಜುವೆಲಾ, ಈಜಿಪ್ಟ್, ಥೈಲ್ಯಾಂಡ್, ಸಿಂಗಾಪುರ್, ಬ್ರೂನಿ, ಬ್ರೆಜಿಲ್, ಚಿಲಿ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ, ಕತಾರ್, UAE, ಬಲ್ಗೇರಿಯಾ ಈ ಎಲ್ಲ ರಾಷ್ಟ್ರಗಳು ಬ್ರಹ್ಮೋಸ್ ಖರೀದಿಗೆ ಕ್ಯೂ ನಿಂತಿವೆ. ಒಂದು ಕಾಲದಲ್ಲಿ ರಕ್ಷಣಾ ವಿಚಾರದಲ್ಲಿ ಭಾರತ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿತ್ತು. ಬಹುತೇಕ ಎಲ್ಲ ವಸ್ತುಗಳನ್ನ ಭಾರತ ಖರೀದಿ ಮಾಡ್ತಿತ್ತು. ಮೋದಿ ಅಧಿಕಾರದಲ್ಲಿ ಎಲ್ಲವೂ ಬದಲಾಗಿದೆ. ಭಾರತಕ್ಕೆ ಏನೆಲ್ಲ ರಕ್ಷಣಾ ಶಸ್ತ್ರಾಸ್ತ್ರಗಳು ಬೇಕೋ ಅವುಗಳನ್ನ ದೇಶದಲ್ಲೇ ತಯಾರಿ ಮಾಡಿಕೊಳ್ತಿವೆ. ಸದ್ಯ ರಕ್ಷಣಾ ವಿಚಾರದಲ್ಲಿ ಭಾರತದ ನೀತಿ ಸಂಪೂರ್ಣ ಬದಲಾವಣೆಯಾಗಿದೆ. ನಮಗೆ ಬೇಕಾದ ಉತ್ಪನ್ನಗಳನ್ನು ನಾವು ದೇಶದಲ್ಲೇ ತಯಾರು ಮಾಡಿಕೊಳ್ಳದಲ್ಲದೆ ಇತರೆ ದೇಶಗಳಿಗೂ ರಫ್ತು ಮಾಡುವ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ. ಇದೇ ಕಾರಣಕ್ಕೆ ದೇಶದಲ್ಲಿ ರಕ್ಷಣಾ ಉಪಕರಣಗಳಿಗೆ ಸಂಬಂಧಿಸಿದ ಕೈಗಾರಿಕಾ ಕಾರಿಡಾರ್ಗಳು ಕೂಡ ನಿರ್ಮಾಣ ಅಂತ ಕರೀತಿದೆ.
ಭಾರತಕ್ಕೆ ಸಿಕ್ಕಿದ ಬಲಿಷ್ಠ ನಾಯಕ, ಜಗತ್ತಿಗೆ ಭಾರತದ ಪವರ್ ತೋರಿಸಿದ ಪ್ರಧಾನಿ. ಮಿಲಿಟರಿಯಲ್ಲಿ ಭಾರತ ಸೂಪರ್ ಪವರ್ ರಾಷ್ಟ್ರವಾಗಿದೆ. ಶತ್ರುಗಳ ದೇಶದೊಳಗೆ ನುಗ್ಗಿ ಹೊಡೆಯಷ್ಟು ತಾಕತ್ತು ಹೊಂದಿದೆ. ಭಾರತವನ್ನ ಕೆಣಕಿ ಗುನ್ನ ಹೊಡೆಸಿಕೊಂಡ ವೈರಿಗಳಿಗೆ ನಮಗಿದು ಬೇಕಿತ್ತಾ ಅಂತಿವೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.